ನಮಸ್ಕಾರ ಸ್ನೇಹಿತರೆ, ಎಎಸ್ವಿ ಪ್ರಪಂಚಕ್ಕೆ ಸ್ವಾಗತ. ನಾನು ನಿಮಗಿವತ್ತು ಸಬ್ಬಸಿಗೆ ಸೊಪ್ಪಿನ ಸಾರು ಹೇಳ್ಕೊಡ್ತೀನಿ. ಇದು ಮಳೆಗಾಲಕ್ಕಂತೂ ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಖಂಡಿತ ತಕ್ಷಣ ಮಾಡಿ ನೋಡಿ. ಈ ರೀತಿ ಸಬ್ಬಸಿಗೆ ಸೊಪ್ಪು ಒಂದು ಸಣ್ಣ ಕಟ್ಟಾಗಷ್ಟಿದ್ರೆ ಸಾಕು. ಅದನ್ನು ಚೆನ್ನಾಗಿ ತೊಳೆದು ಕಟ್ ಮಾಡಿ ಇಟ್ಕೊಳ್ಳಿ. ಆಮೇಲೆ ನಾವೇನು ಮಾಡಬೇಕಂದ್ರೆ ಒಂದು ಒಲೆ ಮೇಲೆ ಒಂದು ಬಾಣಲೆ ಇಟ್ಕೊಂಡ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಕೆಲವು ಮಸಾಲೆಗಳನ್ನು ಹುರ್ಕೊಳ್ಬೇಕು. 4 ಸ್ಪೂನು ನೋಡಿ, ನಾನು ಈ ಥರ 4 ಸ್ಪೂನು ಧನಿಯಾ ತೊಗೊಂಡಿದ್ದೀನಿ. ಅದಕ್ಕೆ 1 ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ. ಹಾಗೆ ಖಾರಕ್ಕೆ 2 ಒಣಮೆಣಸು, 1 ಹಸಿಮೆಣಸಿನ್ಕಾಯಿ ಹಾಕ್ಕೊಂಡೆ. ನೀವು ಬೇಕಾದರೆ 2 ಹಸಿಮೆಣಸು ಹಾಕ್ಕೊಳ್ಳಿ, ಖಾರ ಇರಬೇಕು ಅಂದರೆ. ಇಲ್ಲದಿದ್ದರೆ ಇಷ್ಟು ಸಾಕಾಗುತ್ತೆ. ಇದನ್ನೆಲ್ಲ ಸ್ವಲ್ಪ ಚಿಟ್ಪಿಟ ಅಂದಮೇಲೆ ಒಂಚೂರು ಮೆಂತೆನೂ ಹಾಕ್ಕೊಳ್ಳಿ. ಒಂದು 1/4 ಸ್ಪೂನಷ್ಟು ಒಂದು ಸ್ವಲ್ಪ ಮೆಂತೆ ಹಾಕ್ಕೊಳ್ಬೇಕು. ಸೇಮ್ ನಾವು ಸಾರಿನ ಪುಡಿಗೆಲ್ಲ, ಹುಳಿ ಪುಡಿಗೆಲ್ಲ ಬೇಕಾಗೋಂಗೆ ಹುರ್ಕೊಳ್ತೀವಲ್ವ, ಅದೇ ಥರನೇ ಇದಿಷ್ಟು ಧನಿಯಾ, ಜೀರಿಗೆ, ಮೆಂತೆ, ಒಣಮೆಣಸು ಹಾಗೆ ಹಸಿಮೆಣಸು. ಇವಾಗ ಚೆನ್ನಾಗಿ ತೊಳೆದು ಕಟ್ ಮಾಡ್ಕೊಂಡಿರೋ ಸಬ್ಬಸಿಗೆ ಸೊಪ್ಪನ್ನು ಸಹ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಬಾಡಿಸ್ಕೊಡಿ. ಅದನ್ನು ಚೆನ್ನಾಗಿ ಬಾಡಿಸ್ಕೊಳ್ಳಿ. ಅಲ್ಲೇ ಅದು ಬೆಂದಂಗೆ ಅದು ಇದಾಗಬೇಕು. ಈ ರೀತಿ ಎಲ್ಲ ಶ್ರಿಂಕಾಗಿ ಆಗತ್ತೆ ನೋಡಿ. ಇಷ್ಟಾದ ಮೇಲೆ ಅದನ್ನು ಹಾಗೆ ತಣ್ಣಗಾಗಕ್ಕೆ ಇಟ್ಕೊಡಿ. ಆಮೇಲೆ ನೋಡಿ, ಮಿಕ್ಸಿಗೆ ಅದನ್ನೆಲ್ಲ ಹಾಕ್ಕೊಂಡ್ಬಿಟ್ಟು ಒಂಚೂರು ಹುಣಸೆ ಹಣ್ಣು ಸಹ ಹಾಕ್ಬಿಟ್ಟು 1/4 ಕಪ್ ಆಗೋಷ್ಟು ಕಾಯಿ, ಸ್ವಲ್ಪ ಸಾಕು, ಒಂಚೂರು ಒಂದು ಮುಷ್ಟಿ, ಅರ್ಧ ಮುಷ್ಟಿ ಆಗೋಷ್ಟು ಕಾಯಿ ಹಾಕ್ಬಿಡಿ. ಆಮೇಲೆ ನೀವೇನು ಮಾಡಬೇಕಂದ್ರೆ ಈ ಕಡೆ ಅದನ್ನು ರುಬ್ಬಿಟ್ಕೊಳ್ಳಿ. ಮತ್ತು ಒಂದು ಒಗ್ಗರಣೆ ಮಾಡ್ಕೊಳ್ಳಿ. ಸಾಸಿವೆ, ಕರಿಬೇವು, ಹಾಗೆ ಸ್ವಲ್ಪ ಜೀರಿಗೆ, ಇಂಗು ಇಷ್ಟು ಹಾಕ್ಕೊಂಡ್ಬಿಟ್ಟು ಒಗ್ಗರಣೆ ಮಾಡಿಕೊಡಿ. ಈ ಒಗ್ಗರಣೆಗೆ ನಾವು ರುಬ್ಕೊಂಡು ತರ್ತೀವಲ್ವ, ಅದೇ ಜೀರಿಗೆ, ಧನಿಯಾ, ಮೆಂತೆ, ಸಬ್ಬಸಿಗೆ ಸೊಪ್ಪು ಎಲ್ಲ ರುಬ್ಕೊಂಡ್ಬಿಟ್ಟು ಅದನ್ನು ಇವಾಗ ಏನು ಮಾಡಬೇಕು, ನಾವು ಈ ಒಗ್ಗರಣೆಗೆ ಬೆರೆಸಬೇಕು. ನೋಡಿ, ಎಲ್ಲ ರುಬ್ಬಿದ್ದನ್ನು ಈ ರೀತಿ ಇಷ್ಟೇನೂ ಮಾಡ್ತಾರೆ. ಒಬ್ಬೊಬ್ಬರು ಇಷ್ಟೇ ಲೈಟಾಗಿ ಮಾಡ್ತಾರೆ. ಹೀಗೆ ಇದಕ್ಕೇ ಉಪ್ಪು ಬೆಲ್ಲ ಹಾಕ್ಕೊಂಡ್ಬಿಟ್ಟು ಅದು ಒಂಥರ ಚೆನ್ನಾಗಿರುತ್ತೆ. ಬಟ್ ನಾನೇನು ಮಾಡಿದೆ ಅಂದರೆ ಒಂದು ಸ್ವಲ್ಪ ಬೇಳೆನೂ ಬೇಯಿಸ್ಬಿಟ್ಟು ಹಾಕಿದೆ. ಇಷ್ಟನ್ನು ಮಾಡಿಟ್ಕೊಳ್ಳೋಷ್ಟೊತ್ತಿಗೇನೆ ನೋಡಿ, ಇಷ್ಟು ಬೇಳೆನ ಬೇಯಿಸಿಟ್ಕೊಂಡಿದ್ದೆ. ಅದನ್ನು ಒಂಚೂರು ಮಿಕ್ಸಿಲಿ ನೈಸಾಗಿ ಪೇಸ್ಟ್ ಮಾಡಿಬಿಟ್ಟು ಅದಕ್ಕೆ ಸೇರಿಸ್ಕೊಂಡ್ಬಿಟ್ಟೆ ನೋಡಿ, ಈ ಥರ. ಹಾಗಾಗಿ ಇನ್ನೂ ಟೇಸ್ಟ್ ಆಯಿತು. ನಾನು ಮುಂಚೆ ಒಂದು ಸರಿ ಮಾಡಿದಾಗ ಬರೀ ಅಷ್ಟು ಏನು ರುಬ್ಬಿದ್ವೋ ಅಷ್ಟನ್ನು ಮಾತ್ರ ಮಾಡಿದ್ದೆ. ಅದು ಒಂಥರ ಚೆನ್ನಾಗಿರುತ್ತೆ. ಅದಕ್ಕೆ ಈಗ ಬೆಳ್ಳುಳ್ಳಿ ಒಗ್ಗರಣೆ ಆ ಥರ ಎಲ್ಲ ಕೊಟ್ಟು ಮಾಡ್ಬೋದು. ಬಟ್ ಈ ಸರಿ ನಾನು ಏನೂ ಆ ಥರ ಮಾಡಲಿಲ್ಲ. ಯಾಕಂದರೆ ಸಬ್ಬಸಿಗೆ ಸೊಪ್ಪಿಂದೇ ಟೇಸ್ಟ್ ಹಾಗೇ ಇರಲಿ ಅಂತ ಹೇಳಿಬಿಟ್ಟು ಈ ಸರಿ ಒಂಚೂರು ಬೇಳೆ ಸೇರಿಸ್ಬಿಟ್ಟು ಮಾಡಿದೆ. ಅದು ಇನ್ನೂ ಚೆನ್ನಾಗಾಯಿತು. ಬೇಳೆ ಸಾರಂತೂ ಈ ಮುದ್ದೆ ಎಲ್ಲ ಇವತ್ತು ನಾನು ಆ್ಯಕ್ಚುಲಿ ಇದ್ರ ಜೊತೆ ಕಾಂಬಿನೇಷನಿಗೆ ಮುದ್ದೆ ಸಹ ಮಾಡಿದೆ. ಆವಾಗ ಕಾಂಬಿನೇಷನ್ ತುಂಬ ಚೆನ್ನಾಗಾಗುತ್ತೆ ಸಬ್ಬಸಿಗೆ ಸೊಪ್ಪು ಸಾರಿಗೆ. ಆಮೇಲೆ ನೋಡಿ, ರುಚಿಗೆ ಬೇಕಾಗಷ್ಟು ಉಪ್ಪು ಮತ್ತು ಬೆಲ್ಲ ಹಾಕ್ಕೊಂಡ್ಬಿಡಿ. ಅಷ್ಟೇ, ಒಗ್ಗರಣೆ ಆಗೋಗಿರುತ್ತಲ್ಲ, ಮತ್ತೇನು ಹಾಕೋದು ಬೇಡ. ಇದು ಒಂದು ಚೆನ್ನಾಗಿ ಕುದಿದ್ಬಿಟ್ರೆ ಆಗೋಯ್ತು ನೋಡಿ. ಇಷ್ಟು ನೀರಾಗಿರುತ್ತೆ. ಇಷ್ಟು ಚೆನ್ನಾಗಿ ಬೇಳೆ ಎಲ್ಲ ಹಾಕಿರೋದ್ರಿಂದ ಚೆನ್ನಾಗಿ ನೀರೆಲ್ಲ ಹಾಕಿಬಿಟ್ಟು ಕರೆಕ್ಟಾಗಿ ಮಾಡಿ ಈ ರೀತಿ ಚೆನ್ನಾಗಿ ಕುದಿಸ್ಕೊಳ್ಳಿ. ಕುದ್ದರೆ ಆಗೋಯ್ತು, ನಮ್ಮ ಸಬ್ಬಸಿಗೆ ಸೊಪ್ಪು ಸಾರು ರೆಡಿ ಆಯಿತು. ಖಂಡಿತ ಅಂದರೆ ಖಂಡಿತ ಈ ಥರನೇ ಮಾಡಿ ನೋಡಿ. ಬೇಳೆ ಹಾಕಿಬಿಟ್ಟೆ ಮಾಡಿ ನೋಡಿ, ತುಂಬಾ ಟೇಸ್ಟಿಯಾಗಿರುತ್ತೆ. ಎಲ್ಲದ್ರ ಜೊತೆ ಅನ್ನಕ್ಕೂ ಚೆನ್ನಾಗಿರುತ್ತೆ, ಮುದ್ದೆ ಜೊತೆನೂ ಚೆನ್ನಾಗಿರುತ್ತೆ. ಹೆಲ್ದಿ, ಸಬ್ಬಸಿಗೆ ಸೊಪ್ಪು ಬೇಳೆ ಎಲ್ಲ ಸಿಕ್ಕಂಗಾಗುತ್ತೆ ದೇಹಕ್ಕೆ. ಹಾಗಾಗಿ ಖಂಡಿತ ನೀವು ಸಹ ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಮರೀದೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.